ಕನ್ನಡ ವಾಹಿನಿಗೆ ಸ್ವಾಗತ. ಚಾಕುವಿನಿಂದ ಇರಿದು ಪತ್ನಿ ಹತ್ಯೆ ಪ್ರಕರಣ. ಆರೋಪಿ ಪತಿ ಲೋಕನಾಥ್ ನಿವಾಸದ ಎದುರು ಮೃತ ಮಮತಾ ಶವವಿಟ್ಟು ಪ್ರತಿಭಟನೆ. ಹಾಸನದ ಹೊಯ್ಸಳ ನಗರದಲ್ಲಿ ಇರುವ ಲೋಕನಾಥ್ ನಿವಾಸ. ಲೋಕನಾಥ್ ತಂದೆ ತಾಯಿ ಬಂಧಿಸುವಂತೆ ಒತ್ತಾಯ. ಲೋಕನಾಥ್ಗೆ ಅಕ್ರಮ ಸಂಬಂಧ ಇದೆ, ಆಕೆಯ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಆಗ್ರಹ. ಲೋಕನಾಥ್ ನಿವಾಸದ ಎದುರು ಪೋಷಕರು ಹಾಗೂ ಸಂಬಂಧಿಕರಿಂದ ಪ್ರತಿಭಟನೆ. ಮಮತಾ ಮೃತದೇಹದ ಮುಂದೆ ಕುಳಿತು ಕಣ್ಣೀರಿಡುತ್ತಿರುವ ಪುತ್ರ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಕೊಲೆಯಾದ ಮಮತಾಳ ಎದುರು ರೋಧಿಸ್ತಾ ಇರುವ ಸಾಕು ನಾಯಿ. ತಾನು ಕಣ್ಣೀರಿಡುತ್ತಾ ನಾಯಿಯನ್ನ ಸಮಾಧಾನ ಪಡಿಸುತ್ತಿರುವ ಮಮತಾ ಪುತ್ರ. ಆಂಬ್ಯುಲೆನ್ಸ್ನಲ್ಲಿ ಶವದ ಮುಂದೆಯೇ ಕುಳಿತಿದ್ದ ಶ್ವಾನ. ಪ್ರೀತಿಯಿಂದ ಸಾಕಿದ ಮನೆಯ ಒಡತಿಯ ಮೃತದೇಹದ ಎದುರು ನಾಯಿಯ ಮೂಕರೋದನೆ. ಲೋಕನಾಥ್ ಮನೆ ಎದುರು ಶವವಿಟ್ಟು ಪ್ರತಿಭಟನೆ ಮಾಡುತ್ತಿರುವ ಮೃತ ಮಮತಾಳ ಪೋಷಕರು. ಮಮತಾ ಸಾವಿಗೆ ಕಾರಣರಾದವರ ಬಂಧನಕ್ಕೆ ಆಗ್ರಹ. ಮುಗಿಲು ಮುಟ್ಟಿದ ಮೃತಳ ಕುಟುಂಬಸ್ಥರ ಆಕ್ರಂದನ. ಮಮತಾ ಮೃತದೇಹ ನೋಡಲು ಸಹೋದರನ ಪತ್ನಿ ವಿರುದ್ಧ ಮೃತ ಮಮತಾಳ ಪುತ್ರ ಸಮಯ್ ಆಕ್ರೋಶ. ನೀನು ಇಲ್ಲಿಗೆ ಬರಬೇಡ, ಹೋಗು ಅಂತ ಆಕ್ರೋಶ. ಮಮತಾ ಸಹೋದರನ ಪತ್ನಿಯನ್ನ ಕಳುಹಿಸಿದ ಪೊಲೀಸರು. ಲೋಕನಾಥ್ ಹಾಗೂ ಆತನ ತಂದೆ ತಾಯಿ ವಿರುದ್ಧ ಮಮತಾ ಪೋಷಕರ ಆಕ್ರೋಶ. ಮಮತಾ ಮೃತದೇಹದ ಮೇಲೆ ಚಿನ್ನಾಭರಣ ಇಟ್ಟ ಪೋಷಕರು. ಚಿನ್ನಾಭರಣ ಹಣಕ್ಕಾಗಿ ಮಮತಾಳಿಗೆ ಕಿರುಕುಳ ನೀಡುತ್ತಿದ್ದ ಆರೋಪ. ಮಮತಾ ಶವದ ಮೇಲೆ ಒಡವೆಗಳನ್ನ ಇಟ್ಟು ಆಕ್ರೋಶ. ಅದಕ್ಕೆ ಅವಳು ಬಿಟ್ಟಿಲ್ಲ. 2 ದಿನದಿಂದ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ. ಅದಕ್ಕೆ ಅವಳು ತಡೆಕಾಗದಲ್ಲೇ ಸ್ಟೇಷನ್ಗೆ ಹೋಗಿದ್ದಾಳೆ. SP ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದಾಗ ಹಿಂಗೆ ಕೊಟ್ಬಿಡ್ತಾಳೆ ಅಂತ ಅಲ್ಲೇ SP ಆಫೀಸಲ್ಲಿ ಬೆಳಿಗ್ಗೆ ಇವ್ರಿಗೆ ಮಧ್ಯೆ ಗಲಾಟೆ ಆಗಿ ಆಮೇಲೆ ನಂತರ ಹಿಂದಿನ ದಿನ ಭಾನುವಾರ ಮನೆಗೆ ಬಂದು ಹೊಡೆದಿದ್ದಾನೆ ಸರ್. ಹೊಡೆದಿದ್ದಾನೆ, ಚೆನ್ನಾಗಿ ಹೊಡೆದಿದ್ದಾನೆ, ಇವ್ರಿಗೆಲ್ಲ ಮಕ್ಕಳಿಗೆಲ್ಲ ಹೊಡೆದಿದ್ದಾನೆ. ಅವಳು ತಡೆಕಾಗದಲ್ಲೇ ಬೆಳಿಗ್ಗೆನೆ ಎದ್ಬಿಟ್ಟು SP ಹತ್ರ ಹೋಗ್ತೀನಿ ಅಂತ ಹೋಗಿದ್ದೆ. ಫಸ್ಟ್ ಮಹಿಳಾ ಸ್ಟೇಷನ್ಗೆ ಹೋಗಿದ್ದಾಳಂತೆ. ಅವ್ರು ಪೊಲೀಸ್ ಇದ್ದದನ್ನ ನೀವು SP ಹತ್ರ ಪೊಲೀಸ್ ಸರ್ವಿಸ್ ಅಲ್ಲಿ ಇರೋದ್ರಿಂದ ನಾವು ತಗೊಳಕ್ಕಾಗಲ್ಲ ಅಂತ SP ಆಫೀಸ್ ಕಳಿಸಿದ್ದಾರೆ. ಈ ತರ ದುಡ್ಡಿರೋದೆಲ್ಲ ಗೊತ್ತಾಗುತ್ತೆ ಅಂತ ಅವ್ರು ಮೋಹನ್ ಮೇಲೆ ಆಕ್ಷನ್ ತಗೊಳ್ಳಿ ಅಂದ್ರೆ ಅವಳು ಪೊಲೀಸ್ ಸರ್ವಿಸ್ ಅಲ್ಲಿ ಇದ್ದಾಳಂತೆ. ಅದಕ್ಕೋಸ್ಕರ ಅವರು ಯಾವ ಪ್ರೊಸೀಜರ್ ಪ್ರಕಾರ ತಗೊಂಡು ಅವಳನ್ನ ಸಸ್ಪೆಂಡ್ ಮಾಡ್ಬೇಕಂತೆ. ಎನ್ಕ್ವೈರಿ ಮಾಡಿಸಿ ಅಂದ್ರೂ ಅಪ್ಪ ಅಮ್ಮನ ಕರ್ಕೊಂಡು ಎನ್ಕ್ವೈರಿ ಮಾಡಿಸಿ ಅಂದ್ರೆ ಅಪ್ಪ ಅಮ್ಮನೂ ಇಲ್ಲ. ಈ ಹಿಂದೆ ಹೋದಾಗೆಲ್ಲ ರಾಜಿ ಮಾಡಿ ಕಳಿಸೋರು ಸರ್. ಪೊಲೀಸ್ ಆದ್ರಿಂದ ರಾಜಿ ಮಾಡಿ ಕಳಿಸೋರು. ಮತ್ತೆ 3 ತಿಂಗಳು ಸುಮ್ಮನೆ ಇರೋರು. ಮತ್ತೆ ಸ್ಟಾರ್ಟ್ ಮಾಡೋರು. ಏನಾದ್ರು ದುಡ್ಡು ಬೇಕಂದ್ರೆ ಸ್ಟಾರ್ಟ್ ಮಾಡೋರು. ನಾವು ಮಕ್ಕಳು ಮುಖ ನೋಡ್ಕೊಂಡು ಎಲ್ಲ ಬಂದು ಸಮಾಧಾನ ಮಾಡಿ ಮಕ್ಕಳು ಸಹ ಆಗ್ತಿರ್ಲಿಲ್ಲ. ಮೋಹನ್ ಕುಮಾರಿ ಈ ವಿಷಯದಲ್ಲಿ ಗಲಾಟೆ ಏನಾರು ಆಗಿತ್ತ? ಏನಾಗಿತ್ತು? ಆಗಿದೆ ಸಮಯ ಎಷ್ಟೋ ಸಲ ಆಗಿ ಸೇರ್ಕೊಂಡು KR ಪೊಲೀಸ್ ಸ್ಟೇಷನ್ಗೆ ಹಂಗೆ ಹೋಗಿದ್ದೆ. ಅವಾಗೆಲ್ಲ ಇದು ಮಾಡಿ ಎಲ್ಲಾನು ಬುದ್ಧಿ ಹೇಳ್ತಿ ಅಂತ ಹೇಳಿ ಕಳ್ಸಿಬಿಟ್ರು. ಪ್ರಾಬ್ಲಮ್ ಮಾಡ್ತಿದ್ರೆ ಮೋಹನ್ ಕುಮಾರ್ ಇವರಿಬ್ರು ಇರುತ್ತೆ ಅಫರಿಲ್ಲ ಸರ್. ಅವಳು ಇವ್ರನ್ನ ಪ್ರವೋಕ್ ಮಾಡೋಳು. ಅವಳಿಗೆ ತಗೊಂಡೋಗೆಲ್ಲ ದುಡ್ಡು ಸುರಿಯೋದು ಮಾಡೋದು. ನಾನು ಕಳಿಸ್ಬೇಡ ಅಂದ್ಲು 3 ತಿಂಗಳಿಂದೆ. ನಾನು ಇದೀನಿ ಕಣೆ, ಅವನೇನು ಮಾಡಲ್ಲ, ಹೋಗು, ಅವ್ನು ಏನು ಮಾಡಲ್ಲ, ಇಲ್ಲ ನನ್ನ ಸಾಯಿಸ್ತಾನೆ, ನಾನು ಕಳಿಸ್ಬೇಡ, ನೀವೆಲ್ಲ ಬರ್ತೀರಾ ನನ್ನನ್ನ ಹೊಡೆದ್ಬಿಟ್ಟು ಕಳ್ಸಿದ್ದೆ ಸರ್. ಇಲ್ಲೇನೆ ಹೊಡೆದ್ಬಿಟ್ಟು ಕಳ್ಸಿದ್ದ. ಬ್ಯಾಟಲ್ಲಿ ತಲೆಗೆ ಹೊಡಿಯಕ್ಕೆ ಹೋಗಿದ್ದೆ. ನನ್ನ ಮಗ ಇಳ್ಕೊಂಡಿದ್ದಕ್ಕೆ ಬಂದು ಇಲ್ಲಿ ಬಿದ್ದಿತ್ತು. ಅದಕ್ಕೂ ಫೋಟೋ ಎಲ್ಲ ಇದೆ ನಮ್ಮ ಹತ್ರ. ರಾತ್ರಿ ಬಸ್ ಹತ್ತಿ ಬಂದಿದ್ದು ಬೆಂಗಳೂರಿಗೆ. ಸಮಾಧಾನ ಮಾಡಿ ನನ್ನ ಹತ್ರ ಎಲ್ಲ ಪ್ರಾಮಿಸ್ ಮಾಡ್ದ, ಇನ್ಮೇಲೆ ಹೊಡಿಯಲ್ಲ, ಇನ್ಮೇಲೆ ನಾನು ನೋಡ್ತಾ ಇದ್ದೀನಿ, ಇಲ್ಲ ಮದು ನಂಗೊಂದು ಚಾನ್ಸ್ ಕೊಡಿ ಅಂತ ಅಂದ. ಅದಕ್ಕೋಸ್ಕರ ಎಲ್ಲ ಸಮಾಜ ಬೇಡ ಕಣೆ, ನೆಕ್ಸ್ಟ್ ಟೈಮ್ ನಾನು ಹೆಣಾಗಿ ನೋಡ್ತಿರಕಂದ್ರೆ ನಾನು ಕಳಿಸ್ಬೇಡಿ ಅಂತ. ಮಕ್ಕಳಿದೆ, ಹೋಗು, ಅವ್ರ ಜೀವನ ಮಾಡಬೇಕು ಅಂತ ನಾನು ಕಳಿಸ್ದೆ ಸರ್. ನಾನೇ ಕಾರಣ ನನ್ನ ತಂಗಿ ಬದುಕಿದ್ದೆ. ಅವ್ರು ಕಳಿಸಿಲ್ಲ ಅಂದಿದ್ರೆ ನನ್ನ ತಂಗಿ ಬದುಕೋತಿದ್ದೆ. ಯಾವಾಗ ಕಳಿಸ್ಬೇಡಿ ಅಂತ? ನನ್ನ ತಂಗಿ ಹೇಳೋಳು, ನನ್ನನ್ನು ವಾಪಸ್ ಕಳಿಸ್ಬೇಡ, ನನ್ನ ಬೆಂಗಳೂರಿಗೆ ಬಂದಿದ್ರು, ವಾಪಸ್ ಕಳಿಸ್ಬೇಡ, ಅವ್ನು ಬಿಡಲ್ಲ, ಅವನು ಸಾಯಿಸ್ತಾನೆ. ಈಗ ಒಂದು 3 ತಿಂಗಳು ಇದು 1 ತಿಂಗಳಿಂದ ನೋಡ್ತಾನೆ. ಮತ್ತೇನೇ ವಿಷಯ ಆದಿದ್ದಂದರೆ ನಿನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ, ಅವಳನ್ನು ಬಿಡಲ್ಲ ಅಂತ ಅನ್ನೋದು. ಅಂದರೆ ಏನು ಒಬ್ಬ ಪೊಲೀಸ್ ಆಗಿ ಏನಿದೆ, ಒಬ್ಬ SP ಆಫೀಸ್ಗೆ ಹೋಗಿ ಅವ್ನು ಕೊಲೆ ಮಾಡ್ತಾನೆ ಅಂತ ಅಂದರೆ ಗೊತ್ತಿದ್ದು ಅವ್ರು ಏನಾಗುತ್ತೆ ಮುಂದಕ್ಕೆ ಅಂತ ಅಂದರೆ ಎಂತ ಇದು ಪೊಲೀಸರು ಆದ್ರೆ ಏನ್ ಬೇಕಾದ್ರೂ ಪ್ರಕರಣದಲ್ಲಿ ಕೇಸ್ ಮಾಡಿಲ್ವಾ? ನಿನ್ನೆ
ಬರ್ಕೊಟ್ಟಿದ್ದೀನಿ ಸರ್. ಅಲ್ಲ ಅವರು FIR ಆಗಿದೆ. ಮಾಡಿದ್ದೀನಿ, ರೆಫರ್ ಮಾಡಿದ್ದೀನಿ. ನಾವು ಮನೆಗೆ ಮಾಡ್ಕೊಂಡು ಕರ್ಕೊಬಂದ, ಮದುವೆ 1 ವರ್ಷದಿಂದ ಸ್ಟಾರ್ಟ್ ಆಯ್ತು. ಎಲ್ಲಾನು ಒಡವೆ ಎಲ್ಲಾನು ಕೊಟ್ವಿ, 10 ಲಕ್ಷ ದುಡ್ಡು ಕೊಟ್ವಿ, ಮನೆ ಕಟ್ಟಕ್ಕೆ ಅದನ್ನು ಕೊಟ್ವಿ. ಆಮೇಲೆ ಅವಳ ಜೊತೆ ಅಫೇರ್ ಸ್ಟಾರ್ಟ್ ಆಯ್ತು. ಕರೆಕ್ಟಾಗಿ ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿದರೆ ನೋಡ್ತೀವಿ ಸರ್. 2 ದಿನ ನಾವು ಇದು ಮಾಡ್ತೀವಿ. ಅವರು ಎಲ್ಲ ಪ್ರೊಸೀಜರ್ ಪ್ರಕಾರನೇ ಮಾಡಲಿ ಸರ್. ನಾನು ಅದಕ್ಕೆ ಡಿಸ್ಟರ್ಬ್ ಮಾಡಲ್ಲ, ಕಾನೂನು ಇದಕ್ಕೆ ಡಿಸ್ಟರ್ಬ್ ಮಾಡಲ್ಲ. ಆಗಿಲ್ಲ ಅಂತಂದರೆ ನಾವು ಬಿಡಲ್ಲ ಸರ್. ಒಂಚೂರು ಮುಂದೆ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.